ಒಂದು ನಿರೀಕ್ಷಣಾ ಜಾಮೀನು ಏನದಪ್ಪ ಅಂತಂದರೆ ಬಂಧನದ ಯಾವುದಾದ್ರೂ FIR ಆದಾಗ ಬಂಧನವಾಗುವಂಥ ಸಾಧ್ಯತೆ ಇರುವಾಗ ಒಂದು ನಿರೀಕ್ಷಣಾ ಜಾಮೀನನ್ನು ಕೋರ್ಟ್ಗೆ ಸಲ್ಲಿಸ್ತಾರೆ. ಮಹಾಸ್ವಾಮಿ ಮಹಾಪ್ರಭುಗಳೇ, ನ್ಯಾಯಮೂರ್ತಿಗಳೇ, ನನ್ನನ್ನು ಬಂಧನ ಮಾಡಬಾರ್ದು, ಈ ಕಾರಣಕ್ಕಾಗಿ ಯಾರು ಪ್ರಜ್ವಲ್ ರೇವಣ್ಣ ಕೂಡ ಸಲ್ಲಿಸಿರ್ತಾರೆ. ಭವಾನಿ ರೇವಣ್ಣ ಅವರು ಕೂಡ ಸಲ್ಲಿಸಿದ್ರು. ಯಾಕೆ ಭವಾನಿ ರೇವಣ್ಣ ಸಲ್ಲಿಸಿದ್ರು ಅಂದರೆ, ಆ ಕಿಡ್ನ್ಯಾಪ್ ಕೇಸ್ ಇದೆಯಲ್ಲ, ಆ ಕಿಡ್ನ್ಯಾಪ್ ಕೇಸಲ್ಲಿ ಆ ಹುಡುಗಿಯನ್ನು ಕರ್ಕೊಂಡ್ಬಂದಿದ್ರು. ಏನಮ್ಮ ಯಾರು ನಿಮ್ಮನ್ನು ಕರ್ಕೊಂಡು ಹೋಗಿದ್ದೊಳಗೆ ಆ ಹುಡುಗಿ ಹೇಳಿತ್ತು, ನನ್ನನ್ನು ಅಮ್ಮ ಅವ್ರು ಕರೆದಿದ್ರು. ಅಮ್ಮ ಯಾರು? ಭವಾನಿ ರೇವಣ್ಣ. ಅದು FIR. ಈಗ ಅದಕ್ಕೆ ನಿರೀಕ್ಷಣಾ ಜಾಮೀನನ್ನು ಅವ್ರು ಸಲ್ಲಿಸಿದರು. ಈ ನಿರೀಕ್ಷಣಾ ಜಾಮೀನನ್ನು ವಜಾ ಮಾಡಿದೆ. ಹಾಗಾಗಿ ಭವಾನಿ ರೇವಣ್ಣ ಎನಿ ಟೈಮ್ ಬಂಧನವಾಗುವಂಥ ಸಾಧ್ಯತೆ ಇದೆ. ಭವಾನಿ ರೇವಣ್ಣಗೂ ಬಂಧನ ಭೀತಿ. ಭವಾನಿ ರೇವಣ್ಣಗೆ ಸಂಕಷ್ಟ. ಪ್ರಜ್ವಲ್ ರೇವಣ್ಣ ತಂದೆ ಆಲ್ರೆಡಿ ಜೈಲ್ಗೆ ಹೋಗಿ ಬಂದಾಯಿತು. ಈಗ ತಾಯಿಗೆ ಕಿಡ್ನ್ಯಾಪ್ ಕೇಸಲ್ಲಿ ನಿರೀಕ್ಷಣಾ ಜಾಮೀನು ಇಲ್ಲ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಆದೇಶ. ಇದು ಕೇಸೇ ಬೇರೆ ಮಾತ್ರ. ಕಳೆದ 15 ದಿನಗಳಿಂದ ಬಹಿರಂಗವಾಗಿ ಕಾಣಿಸಿದ ಭವಾನಿ ಯಾವುದೇ ಕ್ಷಣದಲ್ಲಾದರೂ ಭವಾನಿ ರೇವಣ್ಣ ಬಂಧಿಸಲಿರುವ SIT ಇಡೀ ಫ್ಯಾಮಿಲಿಗೆ ಕುತ್ತು ಬಂದಿದೆ ಒಂದು ರೀತಿಯಲ್ಲಿ. ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಎನಿ ಟೈಮ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಭವಾನಿ ರೇವಣ್ಣ ಕಳೆದ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಕೂಡ ಆಗಿದ್ದರು. ಆದರೆ ಕೊನೆಗಳಿಗೆಯಲ್ಲಿ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಸಿಕ್ತು. ಆಮೇಲೆ ಇವರು ಜಿಲ್ಲಾ ಪಂಚಾಯತಿ ಮೆಂಬರ್ ಕೂಡ ಆಗಿದ್ದರು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗುವಂಥ ಅವಕಾಶ ಇತ್ತು. ಆ ಟೈಮಲ್ಲಿ ಬೇರೆ ಕಾರಣಗಳಿಗಾಗಿ ಮೀಸಲಾತಿಯನ್ನು ಚೇಂಜ್ ಮಾಡಿದ ಕಾರಣಕ್ಕಾಗಿ ಇವರ ಚಾನ್ಸ್ ತಪ್ಪಿತ್ತು. ಒಳ್ಳೆ ರಾಜಕಾರಣಿ ಇವರು ಕೂಡ. ಭವಾನಿ ರೇವಣ್ಣ ಬಂಧನ ಭೀತಿ. ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಕಿಡ್ನಾಪ್ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇಸಿನಲ್ಲಿ ನಿರೀಕ್ಷಣಾ ಜಾಮೀನು ಇಲ್ಲ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಆದೇಶ. ಕಳೆದ 15 ದಿನಗಳಿಂದ ಬಹಿರಂಗವಾಗಿ ಕಾಣಿಸ್ತಾ ಇಲ್ಲ ಭವಾನಿ. ಯಾವುದೇ ಕ್ಷಣದಲ್ಲಾದರೂ ಭವಾನಿ ಅವರನ್ನು SIT ಬಂಧನ ಮಾಡಲಿದೆ. ನಿಮಗೆ ಮಜಾ ಗೊತ್ತಾ ಮತ್ತೊಂದು? ಯಾವ ಹೆಣ್ಣುಗಳ ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಸಂಕಷ್ಟ ಆಗ್ತಾ ಇದೆಯೋ, ಇವತ್ತು ಫುಲ್ಲು ರುಬ್ತಾ ಇರೋದು ಅದೇ ಹೆಣ್ಣು ಮಕ್ಕಳೇ, SIT ಅಧಿಕಾರಿಗಳು. ನಾಗೇಂದ್ರ ಬಾಬು ಭಾಳ ಅದ್ಭುತವಾಗಿ ವಿವರಣೆಗಳನ್ನು ಕೊಡ್ತಾ ಹೋದರು. ಸುನಿಲ್ ಜೊತೆ ಸೇರಿ ಕೂಡ ಕೊಡ್ತಾ ಹೋದರು. ಇದೀಗ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಏನು ನಾಗೇಂದ್ರ ಬಾಬು ಅವರೇ, ಫ್ಯಾಮಿಲಿ ಟು ಫ್ಯಾಮಿಲಿ ಒಬ್ಬನು ಮಾಡಿದಂಥ ತಪ್ಪು ಇಡೀ ಊರಿಗೆ ವ್ಯಾಪಿಸ್ತು ಅನ್ನೋ ರೀತಿಯಲ್ಲಿ ಇದು ಕಿಡ್ನ್ಯಾಪ್ ಕೇಸ್ ಬೇರೆ ಇದ್ದಿರ್ಬೋದು. ಈಗ ಭವಾನಿ ರೇವಣ್ಣ, ಇಷ್ಟೇ ಪ್ರಶ್ನೆ ಸರ್, ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರೋ ಇಲ್ವೋ, ಸಾಧ್ಯತೆ ಇದೆಯೋ ಇಲ್ವೋ? ಜಯಪ್ರಕಾಶ್ ಶೆಟ್ಟಿ, ಈಗ ಅರ್ಜಿ ವಜಾ ಆಗಿದೆ ಅಂತಂದರೆ ಖಂಡಿತವಾಗಿಯೂ ಕೂಡ ಭವಾನಿ ರೇವಣ್ಣ ಅರೆಸ್ಟ್ ಆಗೇ ಆಗ್ತಾರೆ. ಅವ್ರು ಸಿಕ್ಕಿಲ್ಲ, ತಲೆ ಮರೆಸ್ಕೊಂಡಿಲ್ಲ ಅಂತಂದರೆ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಇದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿತ್ತು. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿ ಅರ್ಜಿಯನ್ನು ವಜಾ ಮಾಡಿದ್ದಾರೆ ನ್ಯಾಯಾಧೀಶರು. ಹಾಗಂತ ಭವಾನಿ ರೇವಣ್ಣ ಪರ ವಕೀಲರು ಸುಮ್ಮನೆ ಕೂರೋದಿಲ್ಲ. ಅವ್ರಿಗೆ ಮೇಲ್ಮನವಿ ಹೋಗೋದಕ್ಕೆ ಸಾಧ್ಯತೆಗಳು ಕೂಡ ಇದೆ. ಹೈಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೂ ಕೂಡ ತಲೆ ಮರೆಸ್ಕೊಂಡಿರ್ತಾರ ಭವಾನಿ ರೇವಣ್ಣ ಅನ್ನೋ ಪ್ರಶ್ನೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರ ನಿವಾಸದಲ್ಲಿ ನಾಳೆ ಭವಾನಿ ರೇವಣ್ಣ ಅವರನ್ನು ವಿಚಾರಣೆ ನಡೆಸುವುದಕ್ಕೆ SIT ತನಿಖಾ ತಂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಭವಾನಿ ರೇವಣ್ಣ ಅವರು ಮನೆಗೆ ಬರ್ತಾರೆ ಅನ್ನುವ ವಿಚಾರವೂ ಕೂಡ ಇತ್ತು. ಎಲ್ಲಿಯವರೆಗೂ ಇವತ್ತು ಮಧ್ಯಾಹ್ನದವರೆಗೂ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಆಂಟಿಸಿಪೇಟ್ ಬೇಲ್ ಸಿಕ್ಬಿಡುತ್ತೆ ಅಂತೇಳಿ, ನಿರೀಕ್ಷಣಾ ಜಾಮೀನು ತಮಗೆ ಸಿಗುತ್ತೆ ಅನ್ನುವ ಒಂದು ಧೈರ್ಯದಿಂದ ಆ ಒಂದು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರ ಅನ್ನುವ ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಈಗ ಅರ್ಜಿ ವಜಾ ಆಗಿದೆ. ನೋ ಡೌಟ್ ಅವ್ರು ಎಲ್ಲೇ ಅಡಗಿದ್ರು ಕೂಡ SIT ಈಗ ಜಾಲಾಡಿ ಅವರನ್ನು ಅರೆಸ್ಟ್ ಮಾಡೋದಕ್ಕೂ ಕೂಡ ಮುಂದಾಗಬಹುದು. ಆ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ. HD ರೇವಣ್ಣ ಆಯಿತು, ಪ್ರಜ್ವಲ್ ರೇವಣ್ಣ ಆಯಿತು, ಈಗ ಭವಾನಿ ರೇವಣ್ಣ ಅವರ ಸರ್ತಿ.
ಅವರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ SIT ಓಕೆ, ಬಂದೆ ನಾಗೇಂದ್ರ ಬಾಬು ಬಂದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.